ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಯಾವ ಎಕ್ಸಾಮ್ಸ್ಗೆ ಎಒ ಆಗಿರಲಿ, PSC ಆಗಿರಲಿ, FDA, SDA, KPSC, ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸ್ಗೂ GS ಒಂದೇ ಬರೋದು, ಜನರಲ್ ಸ್ಟಡೀಸ್ ಒಂದೇ ಬರೋದು. ಮತ್ತೆ ಯಾವ ಎಕ್ಸಾಮ್ಸ್ಗೆ ಅಂತ ಕೇಳ್ಕೊಬೇಡ್ರಿ. ಜನರಲ್ ಸ್ಟಡೀಸ್ ಅಂತ ಬಂದರೆ ಎಲ್ಲ ಎಕ್ಸಾಮ್ಸ್ಗೂ ಒಂದೇ ಬರುತ್ತೆ. ಅದನ್ನು ನಡೆಸ್ತಕ್ಕಂಥ ಈಗ KPSC ಅವರು ನಡೆಸ್ತಾರೆ, KE ನಡೆಸ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಡೆಸ್ತಾರೆ, RFO ಎಲ್ಲ ಮಾಡೋದು ಅವರೇನೆ. ಸೊ ಈ ತರ ಹೋಗುತ್ತೆ. ಜನರಲ್ ಸ್ಟಡೀಸ್ದು ಯಾವ ತರ ಪ್ರಿಪರೇಷನ್ ಆಗಬೇಕು, ಯಾವ ತರ ಪ್ರಿಪೇರ್ ಆಗಬೇಕು ಅಂತ ನೋಡ್ತಾ ಹೋಗೋಣ. ಈಗ ಒಂದು ಮೆಥಡ್ ಹೇಳ್ತೀನಿ. ಇದೇ ಮೆಥಡಲ್ಲಿನೇ ಯಾರ್ಯಾರಿಗೆ ಓದೋ ಇಂಟ್ರೆಸ್ಟ್ ಇದೆ, ಯಾರ್ಯಾರು ಕೆಲಸದ ಅವಶ್ಯಕತೆ ಇದೆ, ಇದೇ ಟೆಕ್ನಿಕ್ನ ಫಾಲೋ ಮಾಡಿ 100% ಸಕ್ಸಸ್ ಆಗ್ತೀರಾ. 100 ಅಲ್ಲ 1000% ಬರ್ಕೊಡ್ತೀನಿ. 75+ ಸ್ಕೋರಿಂಗ್ ಕಣ್ಣು ಮುಚ್ಕೊಂಡಾಗುತ್ತೆ. ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್. ಸುಮಾರು ವರ್ಷ ಟ್ರೈಡ್ ಅಂಡ್ ಟೆಸ್ಟೆಡ್ ಆಗಿರ್ತಕ್ಕಂಥದ್ದು. ಎಲ್ಲ ಎಕ್ಸಾಮ್ಸು ಸಕ್ಸಸ್ ಆಗಿದ್ದಾವೆ. ಪೇಪರ್ ಸೆಟ್ಟಿಂಗ್ ಮೆಥಡ್ ಇದೇನೇನೆ. ಪೇಪರ್ ಸೆಟ್ ಮಾಡೋದು ಇದೇ ಬೇಸಿಸ್ ಮೇಲೇನೆ ಸೆಟ್ ಆಗೋದು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. 75+ ಸ್ಕೋರಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಯಾರಿಗಾದ್ರೂ ಕ್ಲಾಸಸ್ ಅವಶ್ಯಕತೆ ಇದ್ದರೆ ಮಂಡೇ ಆನ್ವರ್ಡ್ಸು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸಸ್ ಜಾಯ್ನ್ ಆಗ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಯಾರಾದ್ರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. 100% ವರ್ಕೌಟ್ ಆಗುತ್ತೆ. 75+ ಸ್ಕೋರಿಂಗ್ ನಮ್ಮ ಜವಾಬ್ದಾರಿ. 100% ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನೋಡಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಹೇಳಿದ್ದೆ ಹೌದಾ? ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಹಿಸ್ಟ್ರಿ ಅಂತ ಇತ್ತು. ಕರೆಂಟ್ ಅಫೇರ್ಸ್ ಬೇಸ್ಡ್ ಏನಿದು ಹಿಸ್ಟ್ರಿನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಬರುತ್ತಾ ಅಂತ ಕೇಳ್ತಾ ಇದ್ರಿ. ಸುಮಾರು ಜನ ಮೆಸೇಜ್ ಮಾಡಿದ್ರೆ. ಹೌದು, ಹಿಸ್ಟ್ರಿನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಬರುತ್ತೆ. ಇದು ಹಿಸ್ಟ್ರಿನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನು ನೋಡ್ತಾ ಹೋಗೋಣ. ನಳಂದ ಯೂನಿವರ್ಸಿಟಿ ಕರೆಂಟ್ ಅಫೇರ್ಸ್ ನಲ್ಲಿ ಇತ್ತು. ನಳಂದ ಯೂನಿವರ್ಸಿಟಿ ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ನಲ್ಲಿ ಇತ್ತು. 1 ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕು. ಅದರಲ್ಲಿ ನಳಂದ ಯೂನಿವರ್ಸಿಟಿ ಕರೆಂಟ್ ಅಫೇರ್ಸ್ ನಲ್ಲಿ ಇತ್ತು. ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು? ರಾಜ್ಗಿರ್ನ ಪ್ರಾಚೀನ ನಳಂದ ಮಠದ ಅವಶೇಷಗಳ ಬಳಿ ನಳಂದ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಅನ್ನ ನರೇಂದ್ರ ಮೋದಿರವರು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಇದು ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ನಳಂದ ಯೂನಿವರ್ಸಿಟಿ ಬರೋದು ಹಿಸ್ಟ್ರಿನಲ್ಲಿ ಕುಮಾರ್ ಗುಪ್ತನ್ ಪೀರಿಯಡ್, ಗುಪ್ತಾಸ್ ಪೀರಿಯಡ್ ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಗುಪ್ತಾಸ್ ಪೀರಿಯಡ್ ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ನಳಂದ ಯೂನಿವರ್ಸಿಟಿ ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂತು ಅಂದ್ರೆ ಇದರ ಸಂಪೂರ್ಣವಾದಂತ ಮಾಹಿತಿನ ಡಿಗ್ ಮಾಡಲೇಬೇಕು. ಮಾಡಿದ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. 1 ಮಾರ್ಕ್ ಬಂದೇ ಬರುತ್ತೆ. 100ಕ್ಕೆ 1000 ಭಾಗ ಬರುತ್ತೆ. ಇದನ್ನ ನಿಮ್ ಲಿಸ್ಟ್ಗೆ ಸೇರಿಸ್ಕೋಬಹುದು. 1 ಮಾರ್ಕ್ಸ್ ಲಿಸ್ಟ್ ಅಂತ ಹೇಳಿದ್ನಲ್ವಾ, ಈಗ ಯಾವ್ದ್ರಲ್ಲಿ 25 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಅದರಲ್ಲಿ 1 ಮಾರ್ಕ್ ಹಿಸ್ಟ್ರಿ ಇದು ಕ್ಲೋಸ್ ಮಾಡ್ಬೋದು. 1 ಮಾರ್ಕ್ ಬಂತು ಎತ್ತಿಟ್ಕೊಂಡ್ಬಿಡ್ಬೋದು. ಇದು ಸೆಲೆಕ್ಟೆಡ್ ಟಾಪಿಕ್. ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. 100ಕ್ಕೆ 1000 ಭಾಗ ಬರುತ್ತೆ. ಯಾವ ತರ ತೆಗಿಬೇಕು, ಯಾವ ತರ ಓದ್ಬೇಕು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನಳಂದ ಯೂನಿವರ್ಸಿಟಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮುಂದೆ ಬಂದ್ರೆ ನೋಡ್ತಾ ಹೋಗಿ. ನಳಂದ ವಿಶ್ವವಿದ್ಯಾನಿಲಯ ಅಂತ ತಗೋಬೇಕು. ಟಾಪಿಕ್ ತಗೊಂಡು ಬೇರೆ ಬೇರೆ ಆಥರ್ಸ್ ಅಲ್ಲಿ ನಿಮ್ಮ ಸದಾಶಿವ ಆಗಿರ್ಬೋದು, ಚಂದ್ರಶೇಖರಪ್ಪ ಆಗಿರ್ಬೋದು, ಒಳ್ಳೆ ಆಥರ್ಸ್ ಇಟ್ಕೋಬೇಕು. ಒಳ್ಳೆ ಆಥರ್ಸ್ ಇಟ್ಕೊಂಡು ಒಳ್ಳೊಳ್ಳೆ ಪಾಯಿಂಟ್ಸ್ ನ ತೆಗಿಬೇಕು. ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಬಂದೇ ಬರ್ತವೆ ಅಂತಕ್ಕಂಥ ಪಾಯಿಂಟ್ಸ್ ನ ಚಾಯ್ಸ್ ಮಾಡಬೇಕು. ಹೆಂಗಪ್ಪ ಅಂದ್ರೆ, ಭಾರತದ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಲ್ಲಿ ಇದು ಅತ್ಯಂತ ಪ್ರಸಿದ್ಧವಾದ್ದು. ನಿಜವಾದ ಮಾತು, ಹೌದಾ? ನೆಕ್ಸ್ಟ್ ಎಲ್ಲಿದೆ, ಲೊಕೇಶನ್ ಕೇಳ್ತಾ ಇರ್ತಾರೆ. ಎಲ್ಲಿದೆ ಅಂತ. ಇದನ್ನ ಇಂದಿನ ಬಿಹಾರದ ರಾಜ್ಗರ್ಗೆ 7 ಮೈಲಿ ದೂರದಲ್ಲಿರ್ತಕ್ಕಂಥ ಬರ್ಗಾವ್ ಗ್ರಾಮದಲ್ಲಿ ಸ್ಥಾಪಿಸಿದ್ದಾರೆ. ಬರ್ಗಾವ್ ಗ್ರಾಮದಲ್ಲಿ ಇತ್ತು. ಹಿಂದೆ ಇದ್ದಿದ್ದು ಬರ್ಗಾವ್ ಗ್ರಾಮದಲ್ಲಿ ಇತ್ತು. ಯಾರು ಸ್ಥಾಪನೆ ಮಾಡಿದಪ್ಪ ಅಂದ್ರೆ, ಗುಪ್ತ ಮನೆತನದ 1ನೇ ಕುಮಾರ್ ಗುಪ್ತ ಸ್ಥಾಪನೆ ಮಾಡ್ತಾನೆ. 1ನೇ ಕುಮಾರ್ ಗುಪ್ತ ಯಾರು? ಗುಪ್ತಾ ಡೈನಾಸ್ಟಿಯವನು. 1ನೇ ಕುಮಾರ್ ಗುಪ್ತಾ, ಗುಪ್ತಾಸ್ ಡೈನಾಸ್ಟಿಯವನು. 1ನೇ ಕುಮಾರ್ ಗುಪ್ತಾ ಸಕ್ಸೆಸರ್ ಆಫ್ ಚಂದ್ರಗುಪ್ತ ಟೂ ನ ನಂತರ ಬಂದಂತವನೇ ಕುಮಾರಗುಪ್ತ. ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ABCD ಆಪ್ಷನ್ಗೆ ತೆಗಿತಾರೆ. ಎಂತ ಆಪ್ಷನ್ ತೆಗಿತಾರೆ? ABCD ಆಪ್ಷನ್ಸ್ಗೆ ತೆಗಿತಾ ಇರ್ತಾರೆ KPSC. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಆಕ್ಚುಲಿ ಈ ನಳಂದ ಯೂನಿವರ್ಸಿಟಿನ
ಪಾಲ ಡೈನಾಸ್ಟಿ ಅವರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಾಲ ಡೈನಾಸ್ಟಿ ಅವರು, ಗೋಪಾಲ ಅಂತ ಬರ್ತಾನೆ, ಪಾಲ ಡೈನಾಸ್ಟಿಯವನು ಮತ್ತು ವರ್ಧನ ಡೈನಾಸ್ಟಿ ಹರ್ಷವರ್ಧನದವರು ತುಂಬಾನೇ ಬೆಳೆಸ್ತಾರೆ, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಸಪೋರ್ಟರ್ಸ್ ಇವರಿಬ್ರೇನೇನೆ, ಮ್ಯಾಕ್ಸಿಮಮ್ ಸಪೋರ್ಟರ್ಸ್ ಅಂದ್ರೆ ಫಂಡ್ ನ ಡೊನೇಟ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಫಂಡ್ ಡೊನೇಟ್ ಮಾಡ್ತಾರೆ ಇವರಿಬ್ರೇನೆ. ಇನ್ನು 10,000 ವಿದ್ಯಾರ್ಥಿಗಳು ಇದ್ರಂತೆ, 1,500 ಪ್ರಾಧ್ಯಾಪಕರಿದ್ರಂತೆ. ABCD ಆಪ್ಷನ್ಸ್ಗೆ ತೆಗಿತಾ ಇರ್ತಾರೆ, ABCD, KPSC ತೆಗೆಯೋದೆ ABCD, KA ತೆಗೆಯೋದೆ ABCD. ಅರ್ಥ ಆಗ್ತಾ ಇದೆಯಾ? ಇದೇ ತರ ತೆಗೆದಿರ್ತಾರೆ, ಡೀಟೇಲ್ಸ್ ನ ಇದೇ ತರ ಕಲೆಕ್ಟ್ ಮಾಡಿ ಒಂದ್ ಕಡೆ ಇಟ್ಕೋಬೇಕು. ಇದೇ ಕ್ವಶನ್ ಇದೇ ತರ ಆಪ್ಷನ್ ಸಮೇತ ಬರ್ತೈತೆ. ಇಲ್ಲಿ ನೋಡ್ರಿ, ದ ಪಾಲ ಡೈನಾಸ್ಟಿ ಸಪೋರ್ಟೆಡ್ ನಳಂದ ಯೂನಿವರ್ಸಿಟಿ ಸಪೋರ್ಟ್ ಮಾಡಿದ್ರು. ಎ ಬುದ್ಧಿಸ್ಟ್ ಯೂನಿವರ್ಸಿಟಿ ಇನ್ ಏನ್ಷಿಯಂಟ್ ಕಿಂಗ್ಡಮ್, ಎಲ್ಲಿಂದ ಎಲ್ಲಿವರೆಗೂ ಮಾಡ್ಕೊಟ್ರಪ್ಪ ಅಂದ್ರೆ ಡ್ಯೂರಿಂಗ್ 8th century to 12th century, 8ರಿಂದ 12th century ವರ್ಗು ಪಾಲಾದವರು ಹೆಲ್ಪ್ ಮಾಡಿದ್ರು. ಇನ್ನು ನಳಂದ ಯೂನಿವರ್ಸಿಟಿ ವಾಸ್ ಎ ಬುದ್ಧಿಸ್ಟ್ ಯೂನಿವರ್ಸಿಟಿ ಇನ್ ಏನ್ಷಿಯಂಟ್ ಇಂಡಿಯಾ ದಟ್ ಫ್ಲರಿಶ್ ಡ್ಯೂರಿಂಗ್ ದಿ ರೀನ್ ಆಫ್ ಕಿಂಗ್ ಹರ್ಷವರ್ಧನ್ ಪೀರಿಯಡ್ ಅಲ್ಲಿ ಉತ್ತುಂಗಕ್ಕೆ ಏರ್ತು ಅಂತ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅರ್ಥ ಆಗ್ತಾ ಇದೆಯಾ? ABCD ಆಪ್ಷನ್ಸ್ಗೆ ಯಾವ ತೆಗಿತಾರೆ? ಪೇಪರ್ನ ತೆಗಿಬೇಕು, ಕ್ವಶನ್ ಪೇಪರ್, KPSC ಕ್ವಶನ್ ಪೇಪರ್ನ ತೆಗಿಬೇಕು, ನೋಟ್ಸ್ ನ ಪಕ್ಕದಲ್ಲಿ ಇಟ್ಕೋಬೇಕು, ಯಾವ ತರ ಕ್ವಶನ್ಸ್ ತೆಗಿತಾರೆ ಅಂತ ನೋಡ್ಕೋಬೇಕು. ಇದೇ ತರ ನಳಂದ ಯೂನಿವರ್ಸಿಟಿ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂದ್ರೆ ಇದೇ ಆಪ್ಷನ್ಸೇ ಬಂದಿರ್ತವೆ, ಇದೇ ಆಪ್ಷನ್ಸ್ ಹಿಂಗೆ ಇರ್ತವೆ, ABCD ಆಪ್ಷನ್ಸ್ ಬಂದಿರ್ತವೆ. ತೆಗೆದು ನೋಡಿ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ, ಓ ಇದು ಪಕ್ಕಾ ಇದೆ ಅಂತ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಇನ್ನ ಇದು 2016 ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿನಲ್ಲಿ ಯಾವಾಗ ಸೇರ್ಪಡೆ ಆಗುತ್ತೆ? 2016 ಸೇರ್ಪಡೆ ಆಗುತ್ತೆ. ಎಲ್ಲಿ ಸೇರ್ಪಡೆ ಆಗುತ್ತೆ? ಯುನೆಸ್ಕೋಗೆ ಸೇರ್ಪಡೆ ಆಗುತ್ತೆ. ಅಂದ್ರೆ ಯುನೆಸ್ಕೋ ಡೀಟೇಲ್ಸ್ ಗೊತ್ತಿರಬೇಕು ನಿಮ್ಗೆ, ಕೇಳೋ ಚಾನ್ಸಸ್ ಇರುತ್ತೆ. ಯುನೆಸ್ಕೋ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ಅಂತೇಳಿ ಕರೀತಾರೆ. ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 1945 ನಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಎಲ್ಲಿದೆ? ಪ್ಯಾರಿಸ್ ಅಲ್ಲಿ ಇದೆ. ಡೈರೆಕ್ಟರ್ ಜನರಲ್ ಯಾರು? ಆಂಡ್ರೆ ಅಜೋಲೆ. ಇಷ್ಟು ಪಕ್ಕಾ ಇನ್ಫಾರ್ಮೇಶನ್ ಗೊತ್ತಿದ್ರೆ ಇದರ ಮೇಲೆ ಒಂದು ಆಪ್ಷನ್, ಕ್ವಶನ್ ಅಲ್ಲ ಆಪ್ಷನ್, ABCD ನಲ್ಲಿ ಡಿನೋ ಇನೋ ಒಂದು ಕೊಟ್ಟಿರ್ತಾರೆ, ಇದು ಇರುತ್ತೆ ಗೊತ್ತಿರಬೇಕು. ಇದೇ ತರನೇ ನೋಟ್ಸ್ ಮಾಡ್ಕೋಬೇಕು. ಇದೇ ತರ ಪ್ರತಿಯೊಂದು ಈ ತರ ಮಾಡಿದ್ರೇನೆ ವರ್ಕ್ ಆಗೋದು. ಇನ್ ಯಾವುದೇ ತರ ಮಾಡಿದ್ರು ಆಗೋ ಕತೆ ಅಲ್ಲ ಅದು. ಪೇಪರ್ ಚೆಕ್ ಮಾಡ್ರಿ, ಕ್ವಶನ್ ಪೇಪರ್ ಚೆಕ್ ಮಾಡ್ರಿ. ನೆಕ್ಸ್ಟ್, ಇನ್ನ ಈ ನಳಂದ ಯೂನಿವರ್ಸಿಟಿನಲ್ಲಿ ಧರ್ಮಗಂಜ್ ಅಂತಕ್ಕಂಥ ಒಂದು ಲೈಬ್ರರಿ ಇತ್ತು. ಏನಿತ್ತು? ಧರ್ಮಗಂಜ್ ಅಂತಕ್ಕಂಥ ನಳಂದ ಯೂನಿವರ್ಸಿಟಿನಲ್ಲಿ ಧರ್ಮಗಂಜ್ ಅಂತಕ್ಕಂಥ ಒಂದು ಲೈಬ್ರರಿ ಇತ್ತು. ಅದರಲ್ಲಿ ವಿಭಾಗಗಳಿದ್ದು ಏನಿತ್ತು? ರತ್ನೋದಧಿ, ರತ್ನಸಾಗರ, ರತ್ನರಂಜಕ ಅಂತಿತ್ತು. ರತ್ನ ಅಂತ ಇದೆ, ಲೇಡೀಸ್ ನೇಮ್ ತರ ಕಾಣಿಸ್ತಾ ಇದೆ. ರತ್ನ ಅನ್ನೋದು ಏನೋ ಒಂದು ರತ್ನ ಅಂತ ಜ್ಞಾಪನಕ್ಕೆ ಇಟ್ಕೋಬೇಕಷ್ಟೇ ನಾವು, ಬೇರೆ ಕತೆ ಬೇಡ. ರತ್ನ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ, ದ ಕಾಣಿಸ್ತಾ ಇದೆಯಾ? ದದಿ. ಸಾಗರ, ಸಾ ಕಾಣಿಸ್ತಾ ಇದೆಯಾ? ರಂಜಕ, ರಾ ಕಾಣಿಸ್ತಾ ಇದೆಯಾ? ದಸರಾ. ರತ್ನ ಅನ್ನೋ ಹುಡುಗಿ ದಸರಾಗ ಹೋಗಿದ್ಲು ಅಂದ್ರೆ ಮುಗೀತು. ರತ್ನಾದಧಿ, ರತ್ನಸಾಗರ, ರತ್ನರಂಜಕ ಮುಗಿದೋಯ್ತು. ಕೋಡ್ ಮುಗೀತಾ? ಹಂಗೆ ಈ ಕಡೆ ಬನ್ರಿ, ನಳಂದ ಯೂನಿವರ್ಸಿಟಿ ಕತೆ. ದ ಗ್ರೇಟ್ ಲೈಬ್ರರಿ ಆಫ್ ಏನ್ಷಿಯಂಟ್ ನಳಂದ ಯೂನಿವರ್ಸಿಟಿ ವಾಸ್ ಪುಟ್ ಆನ್ ಫೈರ್ ಬೈ ಬಕ್ತಿಯಾರ್ ಖಿಲ್ಜಿ ಬೆಂಕಿ ಇಡ್ತಾನೆ. 3 ತಿಂಗಳು ಹತ್ಕೊಂಡು ಉರಿಯುತ್ತಂತೆ. ಕಂಟಿನ್ಯೂಸ್ 3 ಇದ್ರಲ್ಲಿ ಇದೆ ಇನ್ಫಾರ್ಮೇಶನ್. 3 ತಿಂಗಳು ಕಂಟಿನ್ಯೂಸ್ ಹತ್ಕೊಂಡು ಉರಿಯುತ್ತಂತೆ. ಅಷ್ಟು ಗ್ರಂಥಗಳೆಲ್ಲ ಸುಟ್ಟು ಬೂದಿ ಆಗ್ತವಂತೆ. ನೆಕ್ಸ್ಟ್, ಇನ್ನ ಈ ವಿಶ್ವವಿದ್ಯಾನಿಲಯವನ್ನ ಪತ್ತೆ ಹಚ್ಚಿದವನು 1930 ನಲ್ಲಿ ಗೊತ್ತಿರಬೇಕು. ಮತ್ತೆ ABCD ಆಪ್ಷನ್ ರೈಸ್ ಆಗುತ್ತೆ. ABCD ಆಪ್ಷನ್ ಇವೆಲ್ಲ ಪಾಯಿಂಟ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ತೆಗೆದಿರ್ಬೋದು. ಇಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. KPSC ತೆಗಿತಾ ಇರದೆ ABCD, KA ತೆಗಿತಾ ಇರದೆ ABCD. ಅರ್ಥ ಆಗ್ತಾ ಇದೆಯಾ? ಡಾಕ್ಟರ್ ಸ್ಪೂನರ್ ಕಂಡಿಡಿದವನು ಯಾರು? ಡಾಕ್ಟರ್ ಸ್ಪೂನರ್. ಹರಪ್ಪ ಅಂದ್ರೆ ದಯಾರಾಮ್ ಸಾಹನಿ ಅಂತ ಬರಬೇಕು. ಅರ್ಥ ಆಗ್ತಿದೆ. ಮೊಹೆಂಜೋದಾರೋ ಅಂದ್ರೆ RD ಬ್ಯಾನರ್ಜಿ ಅಂತ ಬರಬೇಕು. ಅದೇ ತರ ನಿಮ್ಮ ನಳಂದ ವಿಶ್ವವಿದ್ಯಾಲಯ ಅಂದ್ರೆ ಆ ಸ್ಪೂನರ್ ಅಂತ ಬಂದ್ಬಿಡ್ಬೇಕು. 1913 ಅಂತೇಳಿ ಗೊತ್ತಾಗ್ಬೇಕು. ಅರ್ಥ ಆಗ್ತಿದ್ಯಾ? ಇದು ಪ್ರಪಂಚದ ವಸತಿ ನಿಲಯ ಉಳ್ಳ, ಅಂದ್ರೆ ನಿಮ್ಮ ಹಾಸ್ಟೆಲ್ ಫೆಸಿಲಿಟಿ ಇದ್ದಂತ ಫಸ್ಟ್ ಟೈಮ್ ಹಾಸ್ಟೆಲ್ ಫೆಸಿಲಿಟಿ ಇದ್ದಿದ್ದು ಇಲ್ಲೇನೇನೆ. ಪ್ರಪ್ರಥಮ ವಿಶ್ವವಿದ್ಯಾನಿಲಯ ವಸತಿ ನಿಲಯ ಉಳ್ಳ ವಾ ಅಂತ ಕೋಡಿಂಗ್ ತಗೊಳ್ರಿ, ಆಯ್ತಾ? ಇದರ ಪ್ರಥಮ ಕುಲಪತಿ ಶೀಲಭದ್ರ. ಪ್ರಥಮ ಕುಲಪತಿ ಕೇಳ್ತಾ ಇರ್ತಾರೆ. ಪ್ರಥಮ ಇಂಪಾರ್ಟೆಂಟ್. ಯಾವ್ದ್ರದೇ ಪ್ರಥಮಗಳಾದ್ರೂ ಕೇಳ್ತಾ ಇರ್ತಾರೆ. ಇವನ್ನೇ ಕೇಳ್ಬಿಡ್ಬೋದು. ಪ್ರಥಮ ಬತ್ತಾಯ್ತು ಅಂದ್ರೆ 4 ಆಪ್ಷನ್ ಇದನ್ನೇ 4 ಆಪ್ಷನ್ಗೆ ಎತ್ಕೋಬಹುದು. ವೆರಿ ಇಂಪಾರ್ಟೆಂಟ್. ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ 100ಕ್ಕೆ 100 ಭಾಗ ಕೇಳಿರ್ತಾರೆ. ಅದು ABCD ಆಪ್ಷನ್ ಎಲ್ಲ ಕೇಳಿರ್ತಾರೆ. ಕಾನ್ಸೆಪ್ಟ್ ತುಂಬಾ ಕ್ಲಾರಿಟಿ ಇರಬೇಕು. ವಸತಿ ಕಾಣಿಸ್ತಾ ಇದೆಯಾ? ವಸತಿ, ಪ್ರಪಂಚದ ವಸತಿ ಇರ್ತಕ್ಕಂಥ ನಿಲಯ ಇದೇನೇನೆ. ನೆಕ್ಸ್ಟ್, ಪ್ರಥಮ ಕುಲಪತಿ ಶೀಲಭದ್ರ. ವರ್ಷಿ ಅಂತ ಮಾಡ್ಕೊಳ್ರಿ. ವರ್ಷಿಪ್. ಅಂದ್ರೆ ಪಾಲ ಡೈನಾಸ್ಟಿ ಅವನು ಧರ್ಮಪಾಲ ಇದ್ದ. ಮುಗಿದೋಯ್ತು. ಅರ್ಥ ಆಗ್ತಾ ಇದೆಯಾ? ಯಾರಿದ್ದ? ಪಾಲ ಡೈನಾಸ್ಟಿ ಅವನೊಬ್ಬ ಇದ್ದ. ಪಾಲ ಡೈನಾಸ್ಟಿ ಅವನು ಹೆಡ್ ಆಗಿದ್ದ. ಯಾರಾಗಿದ್ದ? ಧರ್ಮಪಾಲ ಆಗಿದ್ದ. ಧರ್ಮಪಾಲ ಅಷ್ಟೇ. ಜ್ಞಾಪಕ ಇಟ್ಕೊಂಡ್ರೆ ಈ ಕೋಡು ಆಗುತ್ತೆ, ಇದು ಮುಗ್ದೋಗುತ್ತೆ. ನೆಕ್ಸ್ಟ್, ಇನ್ನ ಇದನ್ನ ಭಾಗಶಃ ಧ್ವಂಸ ಮಾಡಿದವನು
ಹೂಣರ ನಾಯಕ ಮಿಹಿರ್ ಕುಲ ಅಂತ. ಹೂಣರ ನಾಯಕ ಮಿಹಿರ್ ಕುಲ. ಹೂಣರ ನಾಯಕ ಯಾರು? ಮಿಹಿರ್ ಕುಲ. ನಲಂದಾ ಯೂನಿವರ್ಸಿಟಿ ಎನ್ ಅಂತ ಮಾಡ್ಕೊಳ್ಳಿ. NMB ಅಂತ ಒಂದು ಕೋಡ್ ಮಾಡ್ಕೊಳ್ರಿ. ಅರ್ಥ ಆಗ್ತಿದ್ಯಾ? ನಳಂದಾ ಯೂನಿವರ್ಸಿಟಿನ ಭಾಗಶಃ ಅಂದ್ರೆ ಅರ್ಧಂಬರ್ಧ ಹೊಡೆದಾಕ್ತವನು ಮಿಹಿರ್ ಕುಲ. ಬಿ ನೆಕ್ಸ್ಟ್ ಬರ್ತಾನೆ ಬಕ್ತಿಯಾರ್ ಖಿಲ್ಜಿ, ಫುಲ್ ಡೆಸ್ಟ್ರಾಯ್ ಮಾಡ್ತಾನೆ. NMB ಅಂದ್ರೆ ಡೆಸ್ಟ್ರಾಯ್, ಕತೆ ಮುಗಿದೋಯ್ತು. ವಿಶ್ವವಿದ್ಯಾನಿಲಯವನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತವನು ಬಕ್ತಿಯಾರ್ ಖಿಲ್ಜಿ. ಯಾರು ನಾಶ ಮಾಡಿಸ್ತಾನೆ? ಬಕ್ತಿಯಾರ್ ಖಿಲ್ಜಿ. ಇಲ್ಲೇ ಇದೆ ನೋಡ್ರಿ, ಇವ್ನು ಬಕ್ತಿಯಾರ್ ಖಿಲ್ಜಿ, ಇವನು ಮಿಹಿರ್ ಕುಲ ಅಂತ. ಆಯ್ತಾ? ನಳಂದಾ ವಿಶ್ವವಿದ್ಯಾಲಯ 2014 ಸೆಪ್ಟೆಂಬರ್ 1ನೇ ತಾರೀಕು ಬಿಹಾರದ ರಾಜ್ಗರ್ನಲ್ಲಿ ಪುನಃ ಸ್ಥಾಪನೆ ಆಗುತ್ತೆ. ಮತ್ತೆ ರೀಓಪನಿಂಗ್ ಆಗಿದಂತ ಡೇಟ್ ಇದು. ಇಲ್ಲಿ ಯಾವ್ಯಾವ ಸೆಕ್ಷನ್ಸ್ ಇದಾವಪ್ಪ ಅಂದ್ರೆ ಪುರಾತತ್ವ ಅಧ್ಯಯನ ಮತ್ತು ಪರಿಸರ ಅಧ್ಯಯನ, ಎರಡು ವಿಭಾಗಗಳಿದಾವೆ. ಇನ್ನ ಈ ವಿಶ್ವವಿದ್ಯಾನಿಲಯಕ್ಕೆ ಚೀನಿ ಯಾತ್ರಿಕ ಹ್ಯುಯೆನ್ ಸಾಂಗ್ ಭೇಟಿ ನೀಡಿದ್ದ. ಯಾರು ಭೇಟಿ ನೀಡಿದ್ದ? ಎಪಿಕ್ ಎಕ್ಸ್ಪ್ಲೋರರ್ ಅಂತ ಹೇಳಿ ಕರೀತಾರೆ ಇದನ್ನ. ಹ್ಯುಯೆನ್ ಸಾಂಗ್ ಭೇಟಿ ನೀಡಿದ್ದ. ಶಿಕ್ಷಣವನ್ನು ಪಡೆದಿದ್ದ ಹ್ಯುಯೆನ್ ಸಾಂಗ್ ಭೇಟಿ ನೀಡಿದ್ನ 100% ಭೇಟಿ ನೀಡಿದ್ದ. ಇನ್ನ ಹರ್ಷವರ್ಧನ ವಿಶ್ವವಿದ್ಯಾನಿಲಯಕ್ಕೆ 100 ಹಳ್ಳಿಗಳನ್ನ ದತ್ತಿಯಾಗಿ ಬಿಟ್ಟಿದ್ದಂತೆ. ಹರ್ಷವರ್ಧನ್ ಕತೆ ಹೇಳಿದೀನಿ, ಪಾಲ ಅಂಡ್ ವರ್ಧನಾ ಡೈನಾಸ್ಟಿ. ಇವನು 100 ಹಳ್ಳಿಗಳಿಗೆ ಬರ್ತಾ ಇರ್ತಕ್ಕಂಥ ಟ್ಯಾಕ್ಸ್ ನ ಇದೇ ಇದಕ್ಕೆ ಕೊಟ್ಟಿದ್ದಂತೆ, ಇದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಹರ್ಷವರ್ಧನ. ಇನ್ನ ಇಲ್ಲಿ ದ್ವಾರಪಾಲ ಅಂತಕ್ಕಂಥ ಒಂದು ಪಂಡಿತರು ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ಮಾತ್ರ ಪ್ರವೇಶ ಸಿಗ್ತಾ ಇತ್ತಂತೆ. ದ್ವಾರಪಾಲ ಅಂತಕ್ಕಂಥದ್ದು ಒಂದು ಎಕ್ಸಾಮ್. KPSC ಎಕ್ಸಾಮ್ ಮಾಡಲ್ವಾ, KS ಎಕ್ಸಾಮು, ಆ ತರ ಅದೇ ತರ ಒಂದು ದ್ವಾರಪಾಲ ಅಂತಕ್ಕಂಥ ಒಂದು ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಗ್ತಿದ್ರೋ ಅವ್ರಿಗೆ ಮಾತ್ರ ಪ್ರವೇಶ ಸಿಗ್ತಾ ಇತ್ತಂತೆ. ಈ ಪಾಸ್ ಆಗಿದ್ದ ಯಾರು? ಇವನು ಪಾಸ್ ಆಗಿ ಓದಿದ್ದ. ನೆಕ್ಸ್ಟ್ ಇನ್ನ ಚೀನಿ ಯಾತ್ರಿಕ ಇತ್ಸಿಂಗ್ ಅಂತ ಇರ್ತಾನೆ, ಅವನು ಕೂಡ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದಂತೆ. ಹ್ಯುಯೆನ್ ಸಾಂಗು ಇತ್ಸಿಂಗ್ ಇಬ್ರಾದ್ರು ಜ್ಞಾಪಕ ಇಟ್ಕೊಳ್ಳಿ. ಇಬ್ರಿಗೂ ಪ್ರವೇಶ ಇತ್ತು. ಒಂದ್ ಕಡೆ ತೆಗೆದ್ಬಿಟ್ಟು ಕೇಳ್ಬಿಡ್ಬೋದು, ಹೇಳಕ್ ಬರಲ್ಲ. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಸ್ತ್ರೀಯರಿಗೆ ಇಲ್ಲಿ ಪ್ರವೇಶ ಇತ್ತಾ ಇರ್ಲಿಲ್ವಾ ಗೊತ್ತಿರ್ಬೇಕು. ಸ್ತ್ರೀಯರಿಗೆ ಇರ್ಲಿಲ್ಲ ಅಂತ ಹಾಕ್ಬಿಟ್ಟಿರ್ತಾರೆ KPSC ಎಕ್ಸಾಮ್ಸ್ ಅಲ್ಲಿ, ಅಲ್ಲಿಗೆ ಅದು ರಾಂಗ್ ಆಗುತ್ತೆ. ಇಲ್ಲಿಗೆ ಪ್ರವೇಶ ಇತ್ತು. ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕಷ್ಟೇನೆ. ಇನ್ನ ವೇದ, ವ್ಯಾಕರಣ, ಖಗೋಳಶಾಸ್ತ್ರ, ತರ್ಕ, ಯೋಗ ಮುಂತಾದ ವಿಷಯಗಳನ್ನ ಮಂಡಿಸಲಾಗ್ತಾ ಇತ್ತು. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ 1 ಮಾರ್ಕು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದು ಓದುವ ರೀತಿ, ಓದೋ ಲಕ್ಷಣ ಇದೇ ತರ ನೋಟ್ಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮಾಡ್ಲಿಕ್ಕೆ ಬರುತ್ತೆ ದಯವಿಟ್ಟು ಇದೇ ತರ ಮಾಡ್ಕೊಳ್ಳಿ. 100% ಇದೇ ಪ್ಯಾಟರ್ನ್ ಅಲ್ಲೇ ಇವತ್ತಿನ KPSC KA ರನ್ ಆಗ್ತಾ ಇರೋದು. ಕ್ವಶನ್ ಪೇಪರ್ಸ್ ನ ತೆಗೆದು ನೋಡಿ ಕಣ್ಣಿಗೆ ನೀಟಾಗಿ ಕಾಣುತ್ತೆ. ಓ ಇದೇ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದೇ ಪ್ಯಾಟರ್ನ್ ಅಲ್ಲೇ ಮಾಡಿಟ್ಕೊಂಡ್ರೆ 75 ಸ್ಕೋರಿಂಗ್ ಕಣ್ಣು ಮುಚ್ಕೊಂಡು ಮಾಡ್ಬೋದು ಈಸಿಯಾಗಿ, ವೆರಿ ಈಸಿ. ಹಿಂಗೋಗಿ ಹಿಂಗ್ ಬಂದ್ರೆ ಕ್ಲಿಯರ್ ಆಗುತ್ತೆ. ಆಗಿರೋದಕ್ಕೆ ಹೇಳ್ತಾ ಇದೀನಿ, ಪದೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ. ಈ ಮೆಥಡ್ಗೆ ಅಡಾಪ್ಟ್ ಆಗಿ. ಇದೇ ಮೆಥಡ್ ಈಗ ರನ್ ಆಗ್ತಾ ಇರೋದು. ಬುಕ್ಗಳು ಓದೋ ಮೆಥಡ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದೇನೆ, ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಅರ್ಥ ಆಯ್ತಲ್ಲ. ಇದೇ ತರ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಇದೇ ತರ ಬೇಸ್ ಮಾಡ್ಕೊಂಡ್ರೆ 25 ಕ್ವಶನ್ ಇಲ್ಲೇ ರೆಡಿ ಮಾಡ್ಕೋಬಹುದು. 1 ಕ್ವಶನ್ ನಾನೇ ಕೊಟ್ಟಿದ್ದೀನಿ. ನಿನ್ನೆ ಒಂದು, ಇವತ್ತೊಂದು, 2 ಕ್ವಶನ್ ಆಯ್ತು. ಇದೇ ತರ ಕ್ವಶನ್ಸ್ ರೆಡಿ ಮಾಡ್ಕೋಬೇಕು. ಕೋರಿಯರ್ ಏನೋ ರೆಡಿ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ ರೆಡಿ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ ಬೇಸ್ ರೆಡಿ ಮಾಡ್ಕೋಬೇಕು. ಪ್ರತಿಯೊಂದು ಏನೇನು ಹೇಳಿದೀನಿ ವಿಡಿಯೋದಲ್ಲಿ ಅದಷ್ಟು ರೆಡಿ ಮಾಡ್ಕೊಂಡ್ರೆ 75 ಕಣ್ಣು ಮುಚ್ಕೊಂಡ್ ಬರುತ್ತೆ. ದಯವಿಟ್ಟು ಈ ಮೆಥಡ್ ಅಡಾಪ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರಿಗಾದ್ರು ಟ್ಯೂಷನ್ಸ್ ಅಗತ್ಯ ಇದ್ರೆ, ಕ್ಲಾಸಸ್ ಅಗತ್ಯ ಇದ್ರೆ, ಪಕ್ಕಾ ಮೆಟೀರಿಯಲ್ ಇದೆ. ಮೆಟೀರಿಯಲ್ 101% ಪಕ್ಕಾ ಇದೆ. 75+ ಸ್ಕೋರಿಂಗ್ದು 1000% ಪಕ್ಕ ಇದೆ. ಯಾರು ಈ ಮೆಟೀರಿಯಲ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಮೆಟೀರಿಯಲ್ ನೋಡಿದ್ರೆ ಅರ್ಥ ಆಗುತ್ತೆ ಇವೇ ಬರ್ತವೆ ಅಂತ. ಕಣ್ಣು ಮುಚ್ಕೊಂಡು ಯಾರಿಗೆ ಬೇಕಾದ್ರೆ ತೋರಿಸಿದ್ರು ಹೇಳ್ತಾರೆ ಇದೇ ಬರುತ್ತೆ ಅಂತ. ಅಷ್ಟು ಪಕ್ಕ ಮೆಟೀರಿಯಲ್ ಇದೆ. ಯುಟಿಲೈಸ್ ಮಾಡ್ಕೊಳ್ಳಿ. ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಮುಂದೆಗಡೆ ನನ್ನ ಫ್ರೆಂಡ್ ಶೀಟಲ್ಲಿ ನನ್ನ ನಂಬರ್ ಇದೆ, ದಯವಿಟ್ಟು ನಂಬರ್ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.